ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದಿನಾಂಕ 28ರಂದು ಕಾರ್ಯಪ್ಪನವರ 114ನೇ ಜನ್ಮದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಂದ ಎನ್ಎಸ್ಎಸ್ ಹಾಗೂ ಎನ್ಸಿಸಿ ವಿದ್ಯಾರ್ಥಿಗಳೊಂದಿಗೆ ಕಾರ್ಯಪ್ಪನವರ ಭಾವಚಿತ್ರದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿ ನಂತರ ನಗರದ ಗಾಂಧಿ ಮೈದಾನದಲ್ಲಿ ಸಭಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಭಾ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಬಿಡ್ಡಂಡ ಉಷಾ ದೇವಮ್ಮ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅವರು ಭಾರತೀಯ ಸೇನೆಗೆ ಸೇರ್ಪಡೆಗೊಂಡರು. ಅಲ್ಲಿಂದ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ನಂತರ ಅವರು ಬಹಳಷ್ಟು ಮುತುವರ್ಜಿಯಿಂದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಮ್ಮ ದೇಶದ ಒಂದು ಸ್ವಾತಂತ್ರ್ಯವನ್ನು ಸಂದರ್ಭದಲ್ಲಿ ಸಮೇತ ತಮ್ಮನ್ನು ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡರು. ಅಲ್ಲಿಂದ ಸ್ವಾತಂತ್ರ್ಯ ಬಂದ ನಂತರ ಅವರು ಚೈನಾ ಇರಬಹುದು, ಜಮ್ಮು ಕಾಶ್ಮೀರ ಇರಬಹುದು, ಅದಕ್ಕಿಂತ ಮುಂಚೆ ಮೊದಲನೇ ಮಹಾಯುದ್ಧದಲ್ಲಿ ಸಮೇತ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅದರಿಂದ ಅವರು ಭಾರತೀಯ ಸೇನೆಯ ಮೊದಲ ಪ್ರಥಮ ದಂಡನಾಯಕರಾಗಿ ಸಮೇತ ಅವರು ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಡ್ಡಂಡ ಕಾರ್ಯಪ್ಪ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಅತ್ಯಂತ ದೇಶಭಕ್ತರಾಗಿದ್ದು ನಂತರ ಅವರ ಜೀವಮಾನ ಸಾಧನೆಯ ಕುರಿತು ಸಂತಸವನ್ನ ವ್ಯಕ್ತಪಡಿಸಿದರು. ಜಾತಿಯ ಜನಾಂಗ ಮಾಡಿಬಿಟ್ಟಿದೆ. ಎಂತ ನಾಚಿಕೆ ಕೇಳಿದ್ರು ಅಂತ ಮಹಾನ್ ವ್ಯಕ್ತಿಯನ್ನ ತಂದು ಎಲ್ಲ ಮೂಲೆಯಲ್ಲಿ ತನ್ನ ಜೇಬಿನಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಹೀನ ಪ್ರವೃತ್ತಿಗೆ ತಂದುಬಿಟ್ಟಿದೆ. ಇದು ಕಾರ್ಯಕ್ರಮವರಿಗೆ ಮಾಡುವ ಅವಮಾನ ಆಗ್ತದೆ. ಕಾರ್ಯಕ್ರಮದ ಜಯಂತಿಯನ್ನು ಎಲ್ಲಿ ಮಾಡಬೇಕು ಅಂತ ಹೇಳೋದು ಗೊತ್ತಾಗದೆ, ಇಂಥಲ್ಲಿ ಮಾಡಬೇಕು ಅಂತ ಹೇಳೋದು ಗೊತ್ತಾಗದೆ, ಯಾವ ಬೇಕಾದ್ರೂ ಮಾಡಬಹುದು. ಕಾರ್ಯಕ್ರಮದ ಜನ್ಮದಿನವನ್ನು ಪ್ರತಿ ಸ್ಥಾನೆಯಲ್ಲಿ ಮಾಡಬೇಕು. ಅವರಿಗೆ ಭಾರತ ರತ್ನ ಕೊಡಲಿಕ್ಕೆ ಶಿಫಾರಸು ಮಾಡಿದಾಗ ಅಲ್ಲೂ ಸಂಸ್ಕೃತಿದ್ದಾರೆ. ಎಂತೆಂಥವರಿಗೆ ಭಾರತ ರತ್ನ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎನ್ ವಿ ಪ್ರಸಾದ್, ಶಿವಶಂಕರ್, ಭಾಗಮಂಡಲ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಮನುಮುತ್ತಪ್ಪ, ರಾಜ್ಯ ಅರಣ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂಬಿ ದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಮಂಗಳೂರಿನ ಗೊಂಬೆ ಕುಣಿತ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ನೀಡಿತ್ತು.